ಮನಸ್ಸಲ್ಲಿ ವಿಪರೀತ ಕಲ್ಪಿಸಿಕೊಂಡು ನಿನ್ನ ಕಾಲ ಮೇಲೆ ನೀನೇ ಕಲ್ಲನ್ನು ಚೆಲ್ಲಿಕೊಳ್ಬೇಡ. ಇನ್ನೊಂದು ವಾರಗಳಿಗೆ ಹೇಗಾದ್ರೂ ಮಾಡಿ ನಾವು ಹಣವನ್ನು ಬಂಧಿಸಿಕೊಂಡು ನಿನಗೆ ತಂದು ಕೊಡ್ತೀವಪ್ಪ. ಅಣ್ಣ ಅತ್ತಿಗೆ ಸೋದರ ಈಗ ಬಂದ್ಯಾ? ಹೌದಣ್ಣ, ಈಗ ಬಂದೆ. ಸಂತೋಷ್, ನೀನು ಯಾವಾಗ ಬಂದೆ? ನಾನು ಬಂದು 2 ತಾಸಾಯ್ತು ಲಕ್ಷ್ಮಣ್. ಏನಾಯ್ತಪ್ಪ, ನೀನು ಜೋಡಿಸಿದ ಚಕ್ಕಡಿಯ ರೇಸ್ನಿಂದ ಹೋದ ವಿಷಯ? ಅತ್ತಿಗೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಕಡಿಯ ರೇಸಿನಲ್ಲಿ ನಮ್ಮ ಕಡುವರಿಯ ರಾಣದೇವನ ಎತ್ತನ್ನು ತೋರಿಸಿ ಚಕಡಿಯ ರೇಸಿನ ಸರದಾರ ಎಂದು ಬಿರುದು ಪಡೆದು ಕಡೆ ಕಿತ್ತಿ ತಂದಿದ್ದೇನೆ. ಹತ್ತಿಗೆ ಕಡೆ ಕಿತ್ತಿ ತಂದಿದ್ದೇನೆ. ಎದ್ದೇಳು ಸೋದರ, ಎದ್ದೇಳು. ಪ್ರತಿ ವರ್ಷ ಗೆಲುವಿನ ಸರ್ಕಾರವಿರುವುದೇ ನನ್ನ ಆಸೆ. ಆದರೆನ್ನುವ ನಿತ್ಯಸರಣ ಮಾತಕಣ್ಣ ಈ ವಿಷಯದಲ್ಲಿ ನೋಡು ಸೋದರ, ನನ್ನದೊಂದು ಮಾತು ನಡೆಸಿಕೊಡ್ತೀಯ? ಅದು ಏನಂತ ಹೇಳೋಣ. ಆ ಶಿವನ ತ್ರಿಶೂಲವನ್ನೇ ಸಹ ಬೇಕೆಂದು ನೀ ಕೇಳಿದರೆ ಅಕ್ಕಿ ಅಂತಗನೆ ವ್ಯಕ್ತಿ ಗಗನಕ್ಕೆ ಆರೆ ಆ ಶಿವನ ತ್ರಿಶೂಲವ ತಂದು ಕೊಡಬಲ್ಲೆ. ಒಲಿಗನ್ನು ಬೇಕೆಂದರೆ ಅರ ಕ್ಷಣದಲ್ಲಿಯೇ ತಂದು ಕೊಡಬಲ್ಲೆ. ಕೇಳಣ್ಣ, ಅದು ಯಾವ ಮಾತೆಂದು. ನೋಡು ಸೋದರ, ಇನ್ನು ಮುಂದೆ ನೀನು ಚಕ್ರ ರೇಸ್ ಹೋಗೋದನ್ನು ಬಿಡಬೇಕು. ಇದೇನಣ್ಣ ನಿನ್ನ ಮಾತು? ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದೇ ಒಂದು ದಿನವಾದರೂ ಈಗ ಏರಿಯಂತೆ ಮಾತನಾಡಿದವನಲ್ಲ. ಈಗ ಮಾತನಾಡುವುದನ್ನು ನೋಡಿದರೆ ಯಾವನೋ ಬಂಡನನ್ನು ತನ್ನ ಪುಂಡತನ ತೋರಿಸಿ ನಿನಗೆ ಭಯದ ಬಿತ್ತಿರಬೇಕು. ಏನಾಯಿತೆಂದು ಹೇಳಣ್ಣ. ಏನಾಯಿತೆಂದು ಯಾವ ಬಾಯಿಂದ ಹೇಳು ಸೋದರ, ಯಾವ ಬಾಯಿಂದ ಹೇಳಿ. ಯಾಕಣ್ಣ, ಯಾವ ಪುಂಡ ನನ್ನ ಮಗನ ಏನಾದರೂ ಸ್ವಚ್ಛನಿಂದ ಮಾತನಾಡಿದ್ದೇನೆ. ಏನಾದರೂ ಮಾತನಾಡಿದ್ದೇ ನಿಜವಾದರೆ ಆಡಿದವರ ನಾಲಿಗೆ ಸೇರಿ ಅವರ ಬಿಸಿ ರಕ್ತದಿಂದ ನಿನ್ನ ಪಾದ ತೊಳೆಯುತ್ತೇನೆ. ಯಾವನಾದರೂ ನನ್ನ ಅತ್ತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾನೆ, ಹಾಗೇನಾದರೂ ನೋಡಿದ್ದೇ ನಿಜವಾದರೆ ಅವರ ಕಣ್ಣು ಕಿತ್ತಿ 10 ಕಾಗೆಗಳಿಗೆ ಹಾಕುತ್ತೇನೆ. ಏನಾಯ್ತೆಂದು ಹೇಳಣ್ಣ. ಸೋದರ, ನಾವು ಕಷ್ಟಪಟ್ಟ ಬೆಳೆಸಿದ 20 ಜನ ಸಿಂಹವನ್ನು ಯಾರು ಕಳವು ಮಾಡಿಕೊಂಡು ಹೋಗಿಬಿಟ್ಟಿದ್ದಾರೆ. ಇದು ಏನು ಹೇಳಿದಣ್ಣ. ನನ್ನ ಎದೆಯ ಅರೆಯುವ ಕ್ರೋಧಾಗ್ನೆಯ ಜ್ವಾಲೆಯ ಮಾತನ್ನು ಗಂಡುಗಲಿ ವೀರ ಸಂಗೊಳ್ಳಿ ರಾಯನಿನಂತ ಗಂಡುಗಲಿ ಈ ಲಕ್ಷ್ಮಣನಿರುವಾಗ ಯಾವನೋ ಬಂಡ ಈ ಲಕ್ಷ್ಮಣನ ಹೊಲದ 20 ಚೀಲ ಶೇಂಗ ಕಳವು ಮಾಡಿಕೊಂಡು ಹೋಗಿದ್ದಾನೆಂದರೆ ಪುಂಡ ಪುರುಷರಿಗೆ ಗಂಡನಾದ ಈ ಲಕ್ಷ್ಮಣನ ಎಂದು ಸತ್ತಂತೆ. ಬೇಗ ಹೇಳಣ್ಣ. ಲಕ್ಷ್ಮಣ, ಸಮಾಧಾನ ತೆಗೆದುಕೋ ಮೈದರ, ಸಮಾಧಾನ ತೆಗೆದುಕೋ. ಈಗೆಲ್ಲ ಬಣ್ಣ ನೀನು ಬಂದು ನಮಗೆ ವಿಚಾರ ಮಾಡ್ತಾರೆ. ಸಮಾಧಾನ ತೆಗೆದುಕೋಪ್ಪ. ಇನ್ನೆಲ್ಲಿದೆ ಅತ್ತಿಗೆ ಸಮಾಧಾನ? ನಮ್ಮ ಶೇಂಗಾ ಕಳವು ಮಾಡಿದ ಆ ಬಂಡ ಯಾರೆಂದು ಪತ್ತೆ ಹಚ್ಚೆ ಅವನ ಬಿಸಿ ರಕ್ತ ಕುಡಿದು ಹಸಿದ ಹುಲಿಯಂತೆ ಅಪ್ಪರಿಸಿ ಹೊರ ಬರುತ್ತಿದೆ ನನ್ನ ಬಿಸಿ ರಕ್ತ. ಅವನ್ ಯಾರೆಂದು ಈಗಲೇ ಹೇಳದಿದ್ದರೆ ಅಣ್ಣ ನಿನಗೆ ನನ್ನ ನಾಣಾಗಿದೆ. ಹೇಳಣ್ಣ, ಅವ ಯಾರು ಬಂಡ ಇಲ್ಲೋ? ನೀನು ಯಾರು ಸುಲ ಸಿಕ್ಕಿಲ್ಲಪ್ಪ. ನಾ ಇಲ್ಲದ ಸಮಯ ಸಾಗಿಸಿ
ನನ್ನ ಹೊಲದ 20 ಚೀಲ ಶೇಂಗಾ ಕಳುವು ಮಾಡಿಕೊಂಡ ಹೋದ ಆ ಬಂಡ ಯಾರೆಂದು ಪತ್ತೆ ಹಚ್ಚಿ ದ್ಯಾಮವ್ವನ ಹರಕೆ ಅಂತ್ಯ ಹರಕೆ ಕೋಣದಂತೆ ಅವನ ಆರಿಸಿ ಕಡಿದು ಅವರ ರುಂಡ ಬೇರೆ ಪಡಿಸದಿದ್ದರೆ ನನ್ನ ಹೆಸರು ವೀರ ಲಕ್ಷ್ಮಣನೇ ಅಲ್ಲ. ಇದೆಲ್ಲವನ್ನ ಮುಂದೆ ಕಾಲ ಬಂದಾಗ ನಾವು ನೋಡಿದ್ರಾಯ್ತು. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ, ನಡೆಯಿರಿ.